ಮಗನಿಗೆ ಹೇಳ್ತಾನ ಮೊಮ್ಮಕ್ಕಳಿಗೆ ಪಾಯ್ತಾ ಇದು ಖರೆ ಮಳಿ ಈ ಕಡೆ ಬೀಳಲಾಗ್ಯದ ಪುಣೆ ಮುಂಬೈನೇ ಬೀಳಗತ್ತಾವ ಇದು ಚಿಂತೆ ನೀ ಮಾಡಬೇಡ ಯಾಕ ಮನಿ ಚಿಂತಿ ಮನಿ ಮಾಲಕ ಗೊತ್ತಿರ್ತದ ನಿಮ್ಗೆ ಉಣಾರಿಗೆ ಗೊತ್ತಿಲ್ಲ ಹೌದು ಹೌದು ಅವ ಹುಟ್ಟುಸ್ಯಾನ ಅಂದ್ರೆ ಬದುಕ್ಸವ ಶಾಶ್ವತ ಅದಾನ ಹೌದು ನೀವು ಯಾರು ಚಿಂತೆ ಮಾಡಬೇಡ್ರಿ ನಮ್ಮದು ಕಾರ್ಯ ಏನು ಸಮಯಕ್ಕೆ ಸರಿಯಾಗಿ ಡುಬ್ಬಿ ಹಾಕೋದು ಸಮಯಕ್ಕೆ ಸರಿಯಾಗಿ ಹರ್ತಿ ಹೊಡೆದು ಸಮಯಕ್ಕೆ ಸರಿಯಾಗಿ ಬಿತ್ತುದು ಇಟ್ಟು ಕೆಲಸ ಮಾಡಿ ನೀವು ಕೂತು ಬಿಡ್ರಿ ಮುಂದಿನ ಚಿಂತೆ ನೀವು ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ನಿಮ್ಮ ಕೈ ಒಳಗೆ ಏನೂ ಇಲ್ಲ ಹೌದು ಖರೆ ಮಾಡೋ ಸಾಕ್ಷಿ ಭಗವಂತ ಅದಾನ ಹೌದು ಅವ ಅದನ್ನ ಅಂತೇಳಿ ಸೂರ್ಯ ಚಂದ್ರ ಹೊರಡೋದು ಮುಳುಗೋದು ನಡೆದಾವ ಅದಕ್ಕೆ ಯಾರು ಚಿಂತೆ ಮಾಡ್ರಿ ಮಳಿ ಸಾಕಟ್ಟು ಬರ್ತದ ಆನಂದವಾಗಿರಿಷ್ಟೇ ಅದಕ್ಕೆ ಹೇಳ್ತಾರೆ ಜಗತ್ತೊಳಗೆ ಯಾಕಂತ ಕೇಳಿದ್ರೆ ಮನುಷ್ಯನಿಂದೇ ಎಲ್ಲ ಕುರು ಜೀವನ ಅದ ಪ್ರಾಣಿದ ಏನು ಇಲ್ಲ ಅನ್ನಂತ ಮಾತನ್ನು ಹೇಳ್ತಾಳ 4 ಮಂದಿ ಸತ್ಯ ಧರ್ಮರಿಗೆ ಹೆಂಗ ಬೆಳಗ್ತಾಳ ಆರುತಿ ಬೆಳಗತ್ತಾಳ ಆರತಿ ಒಳಗ ಏನು ನೀಡುವನೆ ಅಂತೇಳಿ ಧರ್ಮರ ಕೇಳಿದ್ರು ನೋಡ್ರಿ ಏನು ನೀಡುವನೆ ಅಂದಾಗ ರೆಬಕಾವ್ ಹೇಳ್ತಾಳ ಅಣ್ಣಂದರಿಗೆ ಏನತ್ತ ಪ್ರತಿ ವರ್ಷ ನನಗೆ ಶೀರಿ ಕುಬುಸ ಬಳಿ ಕೊಡ್ತೀರಿ ಆರತಿ ಒಳಗ ಖರೆ ಈ ಸಲ ಆ ಶೀರಿ ಬೇಡ ಅಂದ್ರ ಅವ್ರು ಬೇಡ ಎಂತ ಶೀರಿ ಬೇಕಂದ್ರ ಅದು ಎಂದೂ ಸೌದಿರಬಾರ್ದು ಎಂದೂ ಹರಿದಿರಬಾರ್ದು ಇದು ಯಾವ ದುಕಾನ್ದಾಗ ಸಿಗುತ್ತ ತನ ಸೀರಿ ನೋಡ್ರಿ ಎಂತದ ಬಿಡ್ರಿ ಹರಿಲಾರ ಸೀರಿ ಅಂದ್ರ ಅಣಗೋಳಿ ನೀವು ಇದ್ರೆ ಬಿಡ್ತಿದ್ರವ ಎಂದೂ ಹರಿದಿರಬಾರ್ದು ಹೌದು ಹೌದು ಎಂದು ಸೌದಿರಬಾರ್ದು ಇಂಥ ಶೀರಿ ಕೊಡೋಂದಳು ಹೌದು ಹೌದು ಧರ್ಮರು ವಿಚಾರ ಮಾಡಿದ್ರು ಏನ ಮಾಡಿದ್ರು ಸೋಮಣ ಮತ್ತೆ ಹೇಳ್ತಾನ ಏನು ಎಂದು ಸವಿಲಾರಂತ ಶೀರಿ ಹರಿಲಾರಂತ ಶೀರಿ ನಮ್ಮ ತಂಗಿ ಬಡಿಯಾಳ ಅಂದ್ರೆ ನಮಗೆ ಇದ್ದಿರ್ತಕ್ಕಂಥ ಅರಿಕೇರಿ ಊರ ಗೌಡಕಿ ದೇಸಕಿ ಅರಿಕೇರಿ ಊರ ಭೂಮಿ ಸೀಮಿ ಎಲ್ಲ ನನ್ನ ತಂಗಿ ಆರತಿ ಒಳಗೆ ನೀಡುನು ಅಂತೇಳಿ ಸಂಕಲ್ಪ ಹಿಡಿದು ಎಲಿ ಇಟ್ರು ತಂಗಿ ಆರತಿ ಒಳಗೆ ಹೌದು 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 ಎಲಿ ಇಟ್ರು ತಂಗಿಗೆ ಆನಂದ ಇತ್ತು ಹಬ್ಬ ಆಯ್ತು ಕೊನೆಯದಾಗಿ ಗುಡ್ಡದ ಮೇಲೆ ತಂದೆಗೆ ಭೇಟಿ ಹೋಗ್ಬೇಕಿತ್ತ ರೆಬಕೆವ್ ನಡೆದ್ರು ಗುಡ್ಡಕ್ಕೆ ಬರ್ತಾಳ ಅಂಶದ ಮುತ್ಯಾಗಿ ಹೇಳ್ತಾಳ ಏನು ನನ್ನ ಅಣ್ಣಂದರಿ ಈ ವರ್ಷ ನನಗೆ ಅರಿಕೇರಿ ಇಡೀ ಊರು ಗೌಡಕಿ ದೇಸಾಕಿ ಭೂಮಿ ಸೀಮೆ ಕೊಟ್ಟಾರ ತಂದಿ ನನಗ ಆನಂದ ಹಿಡಿಸಲಾರ್ದಂಗ ಹೌದು ಹೌದು ಅವಾಗ ಅಂಶದ ಮುತ್ಯ ಹೇಳ್ತಾನ ಏನತ್ತ ರೆಬಕೆವ್ವ ಹೇಳಿ ಕೇಳಿ ಅವರು ಧರ್ಮರದಾರ ಸಿದ್ಧರದಾರ ಅವರು ಕುಡ್ಲಕ್ಕೂ ಸಮರ್ಥ ಅದಾರ ಹೊಳ್ಳಿ ತಗೊಳಕ್ಕೂ ಸಮರ್ಥ ಅದಾರ ನೀ ಎಚ್ಚರ್ಲಿ ಏನೋ ನಿನಗದ ಬಂದು ಸಲ್ಯ ಅದಂದ್ರ ನೀ ಮಾತ್ರ ಎಚ್ಚರ್ಲಿ ಉಣಬೇಕಾಗ್ತತೆ ಹೇಳ್ದ ಹೌದಿಲ್ರಿ ಹೌದು ಅದಕ್ಕೆ ಹೇಳ್ತಾರ ಅಂದ್ರೆ ಎಚ್ಚರದಿಂದ ನಡಿ ಅನಂತ ಮಾತು ಹೇಳಿ ಇದು ಯಾಕೆ ತಿದ್ದು ಹೇಳ್ಬೇಕಾಗ್ಯದ ಅಂದ್ರ ಹೆಣ್ಮಕ್ಳು ಕೇಳಿಸಿ ಕಡೆ ಭಾಳ ಅಲತ್ತವ ಕೋರ್ಟ್ನಾಗ ಹೌದು ಹೌದು ತನ್ನ ಗಂಡ ಮನೆ ಒಳಗಿಂದ ಬಿಟ್ಟು ತವ್ರ ಮನೆಗೂ ಬಂದು ಕೇಳಗತ್ತಾರ ಹೊಲ ಮನೆ ಅವರಿಗೆ ಯಾಕ್ರಿ ನಿಮಗೊಂದು ತಾಕಿತದೇವ ಯಾಕಂತ ಕೇಳಿದ್ರೆ ಎಲ್ಲಿ ತನ ನಿನ್ನ ಮಾಯಾ ತವ್ರ ಮನೆ ಒಳಗದ ನಿನ್ನ ಪಾಲನೆ ತವ್ರ ಮನೆ ಒಳಗೆ ಹಾಕಲ್ಲ ಅಲ್ಲಿವರೆ ತನಕ ನಿನಗೇನು ಕಡಿಮೆ ಬೀಳಲ್ಲ ಹೌದು ಹೌದು ಒಂದು ಹೇಳಕ್ಕೆ ತವ್ರ ಮನೆ ಒಳಗಿಂದ ನನಗೆ ಪಾಲ ಬರ್ತಾ ಅಂತೇಳಿ ಅಣ್ಣತಮ್ಮರ ಜೋಡಿ ಕಚ್ಚಾಡಿದೆ ಅಂದ್ರೆ ನೀ ಗಂಡ ಮನೆ ಒಳಗೆ ಬಂಗಾರ ಮನ್ಸದ ಮೇಲೆ ಬಂಗಾರ ಮನ್ಸದ ಮೇಲೆ ಜೋಕ್ಯಾಳ ತೂಕ ಖರೆ ನಿನಗೆ ತವರಿನ ಶಿರಿ ಎಂದು ಬರಲ್ಲ ಹೌದು ಹೌದು ಅದಕ್ಕಾಗಿ ನೀ ಮಾಲಕ್ತಿಯಲ್ಲಿದ್ರೆ ಗಂಡ ಮನೆ ಆಸ್ತಿ ಮಾಲಕ್ತೀನಿ ತವ್ರ ಮನೆಗೆ ಒಂದು ಚರಿಗಿದ ಅಧಿಕಾರ ಯಾಕಂದ್ರೆ ಹಿನಾಶಿ ಮಾತಾಡೋದಲ್ಲದು ಮಾಯ ಇಟ್ಟುವರತ್ತೇನೋ ಹೌದು ಅದಕ್ಕೆ ಭಾಳ ಮಾತಾಡೋದು ಇರಲಿ ಅಂಶದ ಮತ್ತೆ ಹೇಳ್ತಾನ ಏನು ಧರ್ಮರಾಸ್ತಿ ಕೊಟ್ಟರಂದು ಗಂಡ ಹೆಂಡ್ರು ಉಣರಂದನು ಎಚ್ಚಾರಲಿ ಶುದ್ಧರಾಸ್ತಿ ಕೊಟ್ಟರಂದು ಗಂಡ ಹೆಂಡ್ರು ಉಣರಂದನು ಎಚ್ಚಾರಲಿ ಮಗಳಿಗೆ ಪ್ರೀತಿಲಿ ಅನ್ನ ಹೆಚ್ಚಾಗಿ ನೀಡಿಸಿಕೊಂಡು ಬೀಸಡದಂಗ ಬಾಳಿಯಲಿ ಅನ್ನ ಹೆಚ್ಚಾಗಿ ಆಗಲಾಗ ನೀಡಿಸಿಕೊಂಡು ಬೀಸಡದಂಗ ಬಾಳಿಯಲಿ ಹಿನಾಯಿಗೆ ಮಳಿ ಬತ್ತು ನಿಮಗೆ ಹೇಳ್ತೇವೆ ಹಿನಾಯಿಗೆ ಮಳಿ ಬತ್ರಿ ವಿಷಯ ಏನದ ಪ್ರಾಣಿ ಶ್ರೇಷ್ಠ ಏನು ಮನುಷ್ಯರ ಶ್ರೇಷ್ಠ ಅನ್ನೋದು ವಿಷಯ ಅದ ಜಗತ್ತೊಳಗೆ ಮಳಿ ಸಮಯಕ್ಕೆ ಸರಿಯಾಗಿ ಹಿಂಗೆ ಹೊಂಟಾದೀಗ ಸಮಯಕ್ಕೆ ಸರಿಯಾಗಿ ಹೊತ್ತು ಹೊಣ್ತದ ಸಮಯಕ್ಕೆ ಸರಿಯಾಗಿ ಗಾಳಿ ಬೀಸ್ತದ ಸಮಯಕ್ಕೆ ಸರಿಯಾಗಿ ಮಳಿ ಬರ್ತದ ಯಾರ ಸಂಬಂಧ ಬರ್ತದೆ ಇದು ಪ್ಯಾಟ್ಯಾಗಿದ್ದವ್ರ ಸಂಬಂಧ ಬರಲ್ಲ ಪ್ಯಾಟ್ಯಾಗಿದ್ದವ್ರು ಹೆಂಗಿರ್ತಾರೆ
ಒಂದು ಮಗ ಇಲ್ಲದ್ರೆ 2 ಮಂದಿ ಮಕ್ಕಳು, ಹೌದು 2 ಮಂದಿ ಗಂಡ ಹೆಂಡ್ರು. ತಾಯಿ ತಂದೆ ಅಂತವ್ರ ಬಳಿ ಇರಲ್ಲ. ಯಾಕಂದ್ರೆ ಊರ ಕಡೆ ಯಾರು ಇರ್ತಾರೋ ಅವರು ಪದರಾಗಿ ತಾಯಿ ತಂದೆ ಹಾಕಿ ಹೋಗಿರ್ತಾರ ಅವರು. ಹೌದು ಹೌದು. ಇನ್ನು ಒಂದು ಹೇಳಕ್ಕೆ ತಾಯಿ ತಂದೆ ಇದ್ರಂದ್ರೆ ಅನಾಥ ಆಶ್ರಮಕ್ಕೆ ಹಾಕಿರ್ತಾರೆ ತಾಯಿ ತಂದೆಗೆ. ಹೌದು. ಅವ್ರದ್ದು ಪಗಾರ ಎಟ್ಟು ಒಂದು 10,000, ಅವ್ರ ಖರ್ಚು ಎಟ್ಟು ಅಟ್ಟೆ ಒಂದು 50,000 ಇಷ್ಟು. ಎಷ್ಟು ಮಂದಿ ಉಣೋರು? ಗಂಡ ಹೆಂಡತಿ 2 ಮಂದಿ ಮಕ್ಕಳು ಇಟ್ಟವ್ರ ಪ್ರಪಂಚ ಇರ್ತದ. ಇನ್ನು ನಮ್ಮ ಹಳ್ಳಿ ಜನ, ಹೌದು ಹೌದು, ನಾವು ನೀವೆಲ್ಲರೂ ನಮ್ಮ ಪ್ರಪಂಚ ಹ್ಯಾಂಗತ್ತ ಕೇಳಿದ್ರೆ ನಮ್ಮ ಮನೆಗಳು ಎಷ್ಟು ಮಂದಿ ಇರ್ತಾರೆ? 5-6 ಕುರುಗಳು, 8-10 ಎಮುಗಳು, ಹೌದು 5-6 ಆಕಳ, ಹೌದು ಧಾಬಾರ ಕೋಳಿ, 2-3 ಬೆಕ್ಕ, 1-2 ನಾಯಿ, ಅದು ಇಲ್ಲ ಚೀಲ ಸಂದೆ ಇಲಿ ಪಿಲಿನೂ ಇರ್ತಾವ. ಇಲಿ ಇವೆಲ್ಲ ಯಾರ ಮ್ಯಾಗ ಬದುಕ್ತಾವ ಅಂತ ಕೇಳಿದ್ರೆ ರೈತಪ್ಪನ ಮ್ಯಾಗ ಬದುಕ್ತಾವ. ಹೌದು ಹೌದು. ರೈತನಂತವ ಹೇಗನಂದ್ರೆ ಭಗವಂತನ ಮಾಯದ ಮಗ ಯಾವ ಇದ್ರೆ ಅವ ನಿಜವಾಗಿರ್ತಕ್ಕಂಥವ್ ರೈತನೇ ಅದಾನ. ಹೌದು ಹೌದು. ಎಲ್ಲಿ ತನ ರೈತ ಯಾಕೆ ಇವನು ಮೋತಿ ನೋಡಿ ಮಳಿ ಬರ್ತದ ಅಂತ ಕೇಳಿದ್ರೆ ಇವ ದಿನ 100 ಮಂದಿದು ಹೊಟ್ಟಿ ತುಂಬಿಸ್ತಾನ. ಹೌದು ಹೌದು. ಭಗವಂತಗೆ ಬಂದು ಉಣಿಸೋದಾಗಲ್ಲ. ಹೌದು. ಅದಕ್ಕಾಗಿ ರೈತನೇ ತನ್ನ ರೂಪ, ಭಗವಂತನೇ ತನ್ನ ರೂಪ ರೈತನೊಳಗೆ ತೊಟ್ಟು ಬಂದಾನ. ಏನ್ರಿ ದಿನ 100 ಪ್ರಾಣಿಗಳಿಗೆ ಊಟ ಮಾಡಿಸ್ತಾನವ. ಹೌದು ಹೌದು. ಅದಕ್ಕೆ ಜಗತ್ತದೊಳಗೆ ರೈತ ದೊಡ್ಡ ಅವದಾನ. ಹೌದು. ಅದಕ್ಕಾಗಿ ಸಮಯಕ್ಕೆ ಸರಿಯಾಗಿ ಗಾಳಿ ಮಳಿ ನೋಡ್ರಿ ನೀವು ಆ ತಾಯಿ ತಂದೆ ರೈತನ ಮನೆಯೊಳಗೆ ಸಾಯ್ಲಿಕ್ಕಾಗಿರ್ತಾವ, ಅಲ್ಲೇ ಕೆಮ್ಕೋತಿರ್ತಾವ ಅಂದ್ರೆ ಬಿ ಮತ್ತೆ ಕಲಿಸ್ತಾನವ. ಮುಟ್ಟ್ಯಾಗ ತೊಗೊಂಬೋಳು ಮಗನಿಗೆ ಹೇಳ್ತಾನ, ಮೊಮ್ಮಕ್ಕಳಿಗೆ ಪೈಟ ಇದು ಖರೆ ಮಳಿ ಈ ಕಡೆ ಬೀಳಲಾಗ್ಯದ, ಪುಣೆ ಮುಂಬೈನೇ ಬೀಳಗತ್ತಾವ. ಇದು ಚಿಂತೆ ನೀ ಮಾಡಬೇಡ. ಯಾಕೆ? ಮನಿ ಚಿಂತಿ ಮನಿ ಮಾಲಕ ಗೊತ್ತಿರ್ತದ, ನಿಮ್ಗೆ ಉಣಾರಿಗೆ ಗೊತ್ತಿಲ್ಲ. ಹೌದು ಹೌದು. ಅವ ಹುಟ್ಟುಸ್ಯಾನ ಅಂದ್ರೆ ಬದುಕ್ಸಾವ, ಶಾಶ್ವತ ಅದಾನ. ಹೌದು. ನೀವು ಯಾರು ಚಿಂತೆ ಮಾಡಬೇಡ್ರಿ. ನಮ್ಮದು ಕಾರ್ಯ ಏನು? ಸಮಯಕ್ಕೆ ಸರಿಯಾಗಿ ಡುಬ್ಬಿ ಹಾಕೋದು, ಸಮಯಕ್ಕೆ ಸರಿಯಾಗಿ ಹರ್ತಿ ಹೊಡೆದು, ಸಮಯಕ್ಕೆ ಸರಿಯಾಗಿ ಬಿತ್ತುದು, ಇಟ್ಟು ಕೆಲಸ ಮಾಡಿ ನೀವು ಕೂತು ಬಿಡ್ರಿ. ಮುಂದಿನ ಚಿಂತೆ ನೀವು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಿಮ್ಮ ಕೈ ಒಳಗೆ ಏನೂ ಇಲ್ಲ. ಹೌದು. ಖರೆ ಮಾಡೋ ಸಾಕ್ಷಿ ಭಗವಂತ ಅದಾನ. ಹೌದು ಹೌದು. ಅವ ಅದನ್ನ ಅಂತೇಳಿ ಸೂರ್ಯ ಚಂದ್ರ ಹೊರಡೋದು ಮುಳುಗೋದು ನಡೆದವ. ಅದಕ್ಕೆ ಯಾರು ಚಿಂತೆ ಮಾಡ್ರಿ. ಮಳಿ ಸಾಕಟ್ಟು ಬರ್ತದ, ಆನಂದವಾಗಿರಿಷ್ಟೇ. ಅದಕ್ಕೆ ಹೇಳ್ತಾರೆ ಜಗತ್ತೊಳಗೆ ಯಾಕಂತ ಕೇಳಿದ್ರೆ ಮನುಷ್ಯನಿಂದೇ ಎಲ್ಲ ಕುರು ಜೀವನ ಅದ, ಪ್ರಾಣಿದು ಏನು ಇಲ್ಲ ಅನ್ನಂತ ಮಾತನ್ನು ಹೇಳಿ ಅದಕ್ಕೆ ಹೇಳ್ತಾನೆ ನಮ್ಮ ಅಮೋಕ್ಷದ ಮುತ್ಯ, ಮಗಳಿಗೆ ಅನ್ನ ಹೆಚ್ಚಾಗಿ ಅದಲ್ಲಾಗ ನೀಡಿಸಿಕೊಂಡು ಬೀಸಡೋದವ ಬಾಳಿಯಲ್ಲಿ ಮದಗೊಂಡು ಮದದ ಹೋಗ್ತಿದ್ದು ಸಾಲಿ ತಾಯಿ ತಂದೆಯ ಕಲಿಲಿಲ್ಲ ಸಾಲಿ, ಮದಗೊಂಡು ಮೊದಲು ಹೋಗ್ತಿರುವ ಕೂಲಿ ತಾಯಿ ತಂದೆಯ ಕಲಿಲಿಲ್ಲ ಸಾಲಿ, ಒಂದ ಸಲುವಾಗ ಚೆನ್ನಾಗಿ ಹಾಡಿ ತಿಳಿಸರಪ್ಪರಿ ಕ್ಯಾಲಿ, ಒಂದ ಸಲುವಾಗ ಚೆನ್ನಾಗಿ ಹಾಡಿ ತಿಳಿಸರಪ್ಪರಿ ಕ್ಯಾಲಿ, ಜನ ಕೊಡರು ಹೊರತೇನ ಜಾತ್ರೆ ಮಾಡೋ ಜಗರಲೇನ, ಜನ ಕೊಡರು ಹೊರತೇನ ಜಾತ್ರೆ ಮಾಡೋ ಜಗರಲೇನ, ನಾರಲ್ಲ ಕೈ ಮುಗದರು ಬರ್ತೀನಿ ನನ್ನನ್ನ ಕರುಲಕ ಬರಲು, ನಾರಲ್ಲ ಕೈ ಮುಗದರು ಬರ್ತೀನಿ ನನ್ನನ್ನ ಕರುಲಕ ಬರಲು, ಕೂಡಿರಿ ಅಕ್ಕನ ಬಳಗ ಹಾಡಿ ಹೇಳುವೆ ನಾನೇ ಮಗೀಗ, ಕೂಡಿರಿ ಅಕ್ಕನ ಬಳಗ ಹಾಡಿ ಹೇಳುವೆ ನಾನೇ ಮಗೀಗ, ಬರಗದ ತಲವಾಗಿನ ಹೊರಗ ಗರುತಗಿರು ನೀ ಮನೆಯಾಗ, ಬರಗದ ತಲವಾಗಿನ ಹೊರಗ ಗರುತಗಿರು ನೀ ಮನೆಯಾಗ, ಜನ ಬಿಡುವರು ಹೊರಬೇನೆ ಜಾತ್ರೆ ಮಾಡೋದ ಗರಬೇನೆ, ಜನ ಬಿಡುವರು ಹೊರಬೇನೆ ಜಾತ್ರೆ ಮಾಡೋದ ಗರಬೇನೆ, ನಾರಲ್ಲ ಕೈ ಮುಗದರು ಬರ್ತೀನಿ ನನ್ನನ್ನ ಕರುಲಕ ಬರಲು, ನಾರಲ್ಲ ಕೈ ಮುಗದರು ಬರ್ತೀನಿ ನನ್ನ